ನಪಕ್ಲು ಸಮೀಪದ ಕಕ್ಕಬ್ಬೆಯ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರದ್ಧಾಭಕ್ತಿ ಹಾಗೂ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಮೇ 13ರಂದು ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಪೂಜಾ ವಿಧಿವಿಧಾನಗಳಲ್ಲಿ ಪ್ರಮುಖವಾಗಿ ಪುಣ್ಯಾಹ, ಅಂಕುರಾರ್ಪಣೆ, ವಾಸ್ತು ರಾಕ್ಷೋಘ್ನ ಹೋಮ, ಕಲಶಪೂಜೆ, ಕಲಶಾಭಿಷೇಕ, ಪ್ರಾಯಶ್ಚಿತ್ತ ಹೋಮಗಳು, ಕಲಶಾಭಿಷೇಕ, ಪ್ರಾಯಶ್ಚಿತ್ತ ಹೋಮ, ಬಿಂಬಶುದ್ಧಿ, ಅಂಕುರ ಪೂಜೆ, ಶಾಂತಿ ಹೋಮ, ಅಧಿವಾಸ ಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ಜರುಗಿದವು. ओम स्वस्ति श्रद्धां शुभेशो वयं पूज्य आदि यजमानस्य
പാടി ശ്രീ ഈശ്വരഗുത്തപ്പണ്ട സന്നിധിയിൽ താരീഖ് 13 ಅಷ್ಟಬಂಧ ಬ್ರಹ್ಮಕಲಶನ ಪ್ರಾರಂಭ ಮಾಡಿಸಿ ಅಂದಂಜ ಇಂದಾಕನೆ 6 ದಿನ ನೀಲೇಶ್ವರ ಪದ್ಮನಾಭ ತಂತ್ರಿ ಹಿಂಗೆ ಬಂದಿತ್ತು ಚಾಯೋಡೆ ನಮ್ಮೇನ ಚಾಯೋಡೆ ನಡ್ತಿದ್ದಂತೆ ಹಿಂಗಕ್ಕೂ ನಗಡ ತಲೆಬಲ್ಲಿ ಈಶ್ವರಿಗುತ್ತಪ್ಪ ಹಿಂಗೆ ಆಶೀರ್ವಾದ ಮಾಡಿತ್ತು ಇಂಜಕ್ಕೂ ಚಾಯೋಡೆ ಇದೇ ರೀತಿಲಿ ನಮ್ಮ ನಡ್ತೋಕೆ ಅನುವು ಮಾಡಿತಂತೆ ಅನ್ನನೇ ಭಕ್ತಗಳು ಸಮೇತ ಎಲ್ಲರೂ ಬಂದಿತ್ತು ಆಚೆಂಗಿ ನಾಟರ ಜನ ಕಮ್ಮಿ ಇಂಜತ್ತೆಂಗೂ ಇಂದೇತ ದಿನತ್ತು ಚೆನ್ನ ಜನ ಕಾಂಬ ಅನ್ನನೇ ಎಲ್ಲರಿಗೂ ಶಕ್ತಿ ಕೊಡ್ತಿತ್ತು ಕಾಪಾಡುವಂಥ ದೇವ ಅಲ್ಲಿಕ್ಕೆ ನಂಗೆ ಭಕ್ತನಾಯ್ತು ಬಂದಿತ್ತು ಕೂಡಿತ್ತು ಆ ದೇವಡ ಈಶ್ವರಿಗುತ್ತಪ್ಪಂಡ ತೀರ್ಥ ಪ್ರಸಾದತ್ನ ಎಡ್ತಂಡು ಸಂತೋಷ ಪೋಂಡು ಅನ್ನನೇ ಸುಮಾರು ಜನ ಬಂದಿತ್ತು ಕಲಸ ಪೂಜೆರ ರಿಸಿಪ್ಟ್ ಮಾಡಿಯಂತೆ ಆ ಕಲಸ ಪೂಜೆರ ಪ್ರಸಾದನ ಸಮೇತ ಊಟ ಆಯ್ತು ಬಂದಿತ್ತು ಎಲ್ಲ ಸ್ವೀಕಾರ ಮಾಡಿಯಂಡು ಎಡ್ತಂಡು ಪೋಂಡು ನಡ್ಯಂಡು ನಾನು ದೇವಡ ಪರವಾಯ್ತು ದಂಡ ತಕ್ಕನ ನಿಪ್ಪಿಸಿಟ್ಟೋಯ್ತು. ಸೋಮವಾರ ಬೆಳಗ್ಗೆ ರೋಹಿಣಿ ನಕ್ಷತ್ರ ಮಿಥುನ ಲಗ್ನದಲ್ಲಿ ಅಷ್ಟಬಂಧ ಲೇಪನ, ಪರಿಕಲಶಾಭಿಷೇಕ, ಬ್ರಹ್ಮಕಲಶಾಭಿಷೇಕ ಜರುಗಿ ಬಳಿಕ ದೇವರ ನೃತ್ಯ ಬಲಿ ನಡೆಯಿತು. ನಾನು ಮಾಜಿ ಅಧ್ಯಕ್ಷ ಕಲ್ಯಾಟಣ್ಣ ಮುತ್ತಪ್ಪ ಅಂತೇಳಿ ನಾನು ಇಲ್ಲಿ ಸಾಮಾನ್ಯ 30 ವರ್ಷ ಸೇವೆ ಮಾಡಿ 95ನೇ ಇಸವಿಯಲ್ಲಿ ಒಂದು ಸಲ ಬ್ರಹ್ಮಕಲಶ, 2010ರಲ್ಲಿ ನಾವು ದೇವಸ್ಥಾನವನ್ನು ಕಡವಿ ಗರ್ಭಗುಡಿ ನಿರ್ಮಾಣ ಮಾಡಿ ಪೂರ್ತಿ ನವೀಕರಣ ಮಾಡಿ ಆದಮೇಲೆ 2010ರಲ್ಲಿ ಒಂದು ಬ್ರಹ್ಮಕಲಶ ಮಾಡಿದ್ದೇವೆ. ಅದೇ ಪ್ರಕಾರ ಈ ನನ್ನ ಸೇವೆ ಮುಗಿದ ಮೇಲೆ ನಂತರ ಬಂದಂಥ ಕಮಿಟಿಗಳು ಬಹಳ ಉತ್ಸಾಹದಿಂದ ಚೆನ್ನಾಗಿ ತುಂಬ ಪರಿವರ್ತನೆ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ಮೆಲ್ಲ ಅನುಮತಿ ತಗೊಂಡು ನಮ್ಮನ್ನು ಕರ್ಕೊಂಡು ಅವರೀಗ 2026ನೇ ಇಸವಿಯಲ್ಲಿ ನವೀಕರಣ ಅಂತೇಳಿ ತಂತ್ರಿ ಹೇಳಿದಾಗೆ ಒಂದು ನವೀಕರಣ ಪೂಜೆ 6 ದಿವಸ ಮಾಡಿದ್ದಾರೆ. ಬಹಳ ಸಂತೃಪ್ತಿಯಾಗಿದೆ. ಇಗುತ್ತಪ್ಪ ದೇವ, ಮಳೆದೇವ, ನಮ್ಮ ಬೆಳೆದೇವ, ನೆನೆಸಿದಾಗ ನಮಗೆ ಬೆಂಗಾಲವಾಗಿ ನಿಲ್ಲುವಂಥ ದೇವ.
ಅವರ ಸೇವೆಯನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ. ಅದೇ ಪ್ರಕಾರ ಈಗ 6 ದಿವಸ ಬ್ರಹ್ಮಕಲಶ ಇತ್ಯಾದಿ ಕರ್ಮಗಳು ಚೆನ್ನಾಗಿ ನಡೆದಿದೆ. ಭಕ್ತಾದಿಗಳು ತುಂಬ ಸಂಖ್ಯೆಯಲ್ಲಿ 6 ದಿವಸ ಬಂದು ಸೇರಿದ್ದಾರೆ. ಆಮೇಲೆ ಎಲ್ಲರಿಗೂ ತೃಪ್ತಿಯಾಗುವಂತೆ ಪೂಜೆ ಪುರಸ್ಕಾರ ನಡೆದಿದೆ ನಾನು ಭಾವಿಸ್ತೇನೆ. ಈ ಸಂದರ್ಭ ದೇವಾಲಯದ ದೇವತಕ್ಕರು, ಭಕ್ತಜನ ಸಂಘದ ಅಧ್ಯಕ್ಷರಾದ ಪರದಂಡ ಸುಮನ್ ಸುಬ್ರಹ್ಮಣಿ ಬೆಳೆ ಹಾಗೂ ನಾಡಿನ ಸಮಸ್ತ ಜನರ ಸುಭಿಕ್ಷೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಉತ್ಸವದಲ್ಲಿ ಪಾಡಿ ಇಗ್ಗುತ್ತಪ್ಪ ದೇವಾಲಯದ ತಕ್ಕ ಮುಖ್ಯಸ್ಥರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ, ಕಾರ್ಯದರ್ಶಿ ಬಟ್ಟಿರ ಚೋಂದಮ್ಮ ಮೇದಪ್ಪ, ಖಜಾಂಚಿ ಅಂಜಪರವಂಡ ಕುಶಾಲಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಈ ಪವಿತ್ರ ಸನ್ನಿಧಿಲು ಅಷ್ಟಬಂಧ ಬ್ರಹ್ಮಕಲಶ ಕೈಂಜಿತ್ತು ನಂಗೆಲ್ಲ ನಿಂದಿತ್ತು. 13ನೇ ತಾರೀಕು 14 ಶುರುವಾದಂಥ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇಂದೇಕು ಆಕಿರಿ ಆಚಿ 18ನೇ ತಾರೀಕು ನೀಲೇಶ್ವರ ಪದ್ಮನಾಭ ತಂತ್ರಿ ಭಾರಿ ಶಾಸ್ತ್ರೋಕ್ತವಾಯಿತು. ನಂಗಡ ಸನಾತನ ತಾಂತ್ರಿಕ ಸಂಪ್ರದಾಯ ಪೋಲೆ ಹಿಂಗೆ ನಡ್ತಿತ್ತು. ಅನ್ನನೇ ನಂಗೆ ಭಕ್ತಂಕು ಗೊತ್ತುಳನ್ನೇ ಆ ಗರ್ಭಗುಡಿರೊಳ್ಳು ಪಾನಿಪೀಠತ್ಲು ಸಮೇತ ಚೆರಿಯ ನ್ಯೂನತೆ ಇಂಜನ ನಂಗೆ ಬದಲು ಮಾಡೋಂಜಿ ಪುದಿಯದಾಯಿತು. ಪಾನಿಪೀಠತ್ನೇ ಅಲ್ಲಿ ಅಳಪು ಚೂಡೊಂಜಿ ಅದನ್ನ ಮೇಲೆ ಶಿವಲಿಂಗತ್ನ ಶಾಸ್ತ್ರೋಕ್ತವಾಯಿತು ಅಳಪು ಚಟ್ಟಿತು. ಭಕ್ತಾದಿಯಕ್ಕೆ ಇಂಚಕ್ಕೂ ದೇವಡ ದಯ ಇಂಚಕ್ಕೂ ದೇವಡ ಆ ಸಿದ್ಧಿ ಕುಟ್ಟೋನಕ್ಕೆ ಆಡು ಅಣಿಂಡು ತಕ್ಕಂಗಡ ಪರವಾಯಿತು. ನಂಗೆಲ್ಲ ಪರದಂಡ ಒಕ್ಕ ದೇವ ತಕ್ಕಂಗಡ ಒಕ್ಕ ಇಡೀ ಭಕ್ತ ಸಂಕುಲತ್ರ ಪರವಾಯಿತು. ಎಲ್ಲರಿಗೂ ನಲ್ಲರಿಮೆ ಬೈಂದವ. ಅನ್ನನೇ ದೇವಸ್ಥಾನಕ್ಕೆ ಹೆಚ್ಚಕ್ಕೂ ಲಕ್ಷ ಜನ ಬಂದಿತ್ತು. ಇಲ್ಲಿ ತುಲಾಭಾರ ತೂಂಗ್ಯವ. ಆ ತುಲಾಭಾರ ಸೇವೆ ದೇವಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಸೇವೆ. ಏ ದೇವರು ಜಾತಿ ಮತ ವರ್ಗ ಭೇದ ಇಲ್ಲದಂತೆ ಮಾಡೋವಂಥ ಸೇವೆ. ಅದರಲ್ಲೂ ಎಲ್ಲರಿಗೂ ಗೊತ್ತುಳನ್ನಕ್ಕೆ ಗರ್ಭಗುಡಿರೊಳ್ಳು ಆ ಪವಳಮಾಲೆನ ಉಳ್ಳಂಥ ಪವಳಮಾಲೆನೇ ಭಕ್ತಾದಿಯಡ ಮೇಲು ಕೊಡುವ ಅಂಥಲ್ಲಿ ಇನ್ನತ್ತೋರು ಸಂಪ್ರದಾಯ ಬೋರೆ ಏದೋ ದೇವಸ್ಥಾನದ ಉಂಡ ಇಲ್ಲಿ ಅಂತ ನಂಗೆ ಗೊತ್ತಾಪಲೆ. ಆಚೆಂಗಿ ನಂಗಡ ಎನ್ನಂಗಾಯ್ತು ಇದನ್ನು ಈ ಶುದ್ಧೀಕರಣ ಬೆಚ್ಚಂಡಿ ಅಂಚಂಗೆ ಅನ್ನನೇ ಬಂದ ಭಕ್ತಂಗ ಇಚ್ಚಿಕೆ ದಿವಸ ಚೆನ್ನಾಗಿ ಶುದ್ಧತೆ ಇರೋಣುಂಡು ಅನ್ನನೇ ತಪ್ಪಿತುಂಡೆಂಗು ಅಥವಾ ಬೋರೆನ್ನೆಂಗಿ ದೇವಸ್ಥಾನದ ಬಂದಲ್ಲಿ ಶುದ್ಧತೆಯಲ್ಲಿ ಏನೆಂಗೆ ತೊಂದರೆ ಆಯ್ತು ನೆಂಗೆ ಎಣ್ಣೆಂಡು ಈ 12 ಕಾಲಕ್ಕೊಮ್ಮ ಈ ಅಷ್ಟಬಂಧ ಬ್ರಹ್ಮಕಲಶ ಮಾಡುವ ಅನ್ನನೇ ಈ ಕುರಿಯು ಮಾಡಿತ್ತು. ಕೈಂಜ ಕುರಿ 2010ನೇ ಇಸ್ವಿ ಫೆಬ್ರವರಿ 10 ಮಾಡ್ನ ಪಿಂಗ ಇದು ಇಂಗೂರು ಬ್ರಹ್ಮಕಲಶ ದೇವಡ ಪ್ರಭಾವಳಿ ಇಂಗೆಚ್ಚಕ್ಕೂ ಜಾಸ್ತಿ ಆಯಿತು. ಕೋಟಿ ಸೂರ್ಯಂಗೆ ಸಮನಾನ ಈಶ್ವರಿಗೂ ತಪ್ಪು ಮಳೆದೇವ ಬೊಳೆದೇವ ಅನ್ನದಾತ್ ಮಳೆಮಾಗುರು ತಲೆಬಲ್ಯ ತಂಬ್ರಾನ್ ಇನ್ನನ್ನೆಲ್ಲ ಕೀರ್ತಿ ಎಡ್ತಿತ್ತು. ಈ ದೇವಸ್ಥಾನಕ್ಕೆ ಈ ಸಂದರ್ಭದ ಬರತಂಥ ಭಕ್ತಾದಿಯ ಹೆಚ್ಚಗೋ ದೂರ ತಿಕ್ಕು ಆಚೆಂಗೂ ಹಿಂಗಕ್ಕೆಲ್ಲರಿಗೂ ಈ ದೇವಡ ಸುಖ ಸಮೃದ್ಧಿ ಆಶೀರ್ವಾದ ಕಿಟ್ಟಡು ಮನೇಲೂ ಬರ್ಕತ್ ಭಾಗ್ಯ ಬೊಳಿಯೋಡು ನೀಂಡು ನಂಗೆ ತಕ್ಕಂಗಡ ಪರವಾಯಿತು. ಇಡೀ ಭಕ್ತಾದಿಯಡ ಪರವಾಯಿತು. ಬೋಡಿಯವ ಎಲ್ಲರಿಗೂ ನಲ್ಲರಿಮೆ ನಲದಾಡು. ಕೊಡಗಲ್ಲಿ ಪ್ರಕೃತಿ ಮತ್ತು ಪುರುಷನ ಒಂದು ಅನುಸಂಧಾನ ಅಥವಾ ಪರಾಗಸ್ಪರ್ಶದಿಂದಾಗಿ ಇಲ್ಲಿ ಬೆಳೆ ಮಳೆ ಎಲ್ಲ ಕಾಲಕ್ಕೆ ಬಂದು ಜನರು ಸಂತುಷ್ಟವಾಗಿ ಅವರ ಆ ಜೀವನವನ್ನು ನಡೆಸುತ್ತಾ ಇರುವುದು ಅವರ ನಂಬಿಕೊಂಡು ಬಂದಂತಹ ಅವರ ಐನಮನೆ ಅವರ ತರವಾಡಿನ ಅಥವಾ ಕುಟುಂಬದ ದೈವಗಳು, ಅದೇ ರೀತಿ ನಾಡದೇವರು ಹಾಗೂ ಅದರ ಸಂಪೂರ್ಣ ಆ ಬಲದಿಂದ ಅವರು ಬರ್ತಾರೆ. ಕಾವೇರಿ ಅಮ್ಮ, ಅದೇ ರೀತಿ ಭಗಂಡೇಶ್ವರನ ಸಾನ್ನಿಧ್ಯ, ಅದೇ ರೀತಿ ಇಗ್ಗುತ್ತಪ್ಪನ ಸಾನ್ನಿಧ್ಯ ಬಹಳವಾಗಿ ಕೊಡಗರು ಅಭಿಮಾನದಿಂದ ಆರಾಧನೆ ಮಾಡಿಕೊಂಡು ಬರ್ತಾರೆ. ಅವರಿಗೆ ಮಳೆ ದೇವರು ಅಂತ ಒಂದು ಹೆಸರಿದೆ. ಇಗ್ಗುತ್ತಪ್ಪ ಅಂದರೆ ಮಳೆ ದೇವರು. ಆ ಇಗ್ಗುತ್ತಪ್ಪನಲ್ಲಿ ಪ್ರಾರ್ಥನೆ ಮಾಡಿದಾಗ ಸಮಯಕ್ಕೆ ಮಳೆ ಬಂದು ಅವರ ಬೆಳೆಗೆ ಸಂಪೂರ್ಣ ಫಲವನ್ನು ಕೊಡುತ್ತದೆ ಎಂಬುದು ಅವರ ಒಂದು ಸಂಪೂರ್ಣ ನಂಬಿಕೆ. ಅದೇ ರೀತಿ ಈ ಒಂದು ಕ್ಷೇತ್ರಕ್ಕೆ ಪುರಾತನ ಕಾಲದಿಂದಲೂ ಕೊಡಗರು ಅವರ ಅಭಿಮಾನ ದೇವರಾಗಿ ಈಶ್ವರ ಇಗ್ಗುತ್ತಪ್ಪ ಅಂತ ಹೇಳಿ ಶರಣರಾಗಿ ಇಡೀ ಕುಟುಂಬ ಸಹಿತವಾಗಿ ಬಂದು ಇಲ್ಲಿ ಆರಾಧನೆ ಮಾಡೋದು ಕಣ್ಣು ತುಂಬಿಕೊಳ್ಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇಲ್ಲಿ ಇದು 3ನೇ ಬ್ರಹ್ಮಕಲಶ ನಾನು ಇಲ್ಲಿ ಮಾಡ್ತಾ ಇರೋದು. 96ನೇ ಇಸವಿಯಲ್ಲಿ ಇಲ್ಲಿ ಕ್ಷೇತ್ರ ನವೀಕರಣಕ್ಕೆ ಮುಂಚಿತವಾಗಿ ಇಲ್ಲಿ ಒಂದು ಬ್ರಹ್ಮಕಲಶ ನಡೆದಿತ್ತು. ಅದು 9 ದಿವಸದ ಬ್ರಹ್ಮಕಲಶ. ಅನಂತರವಾಗಿ 2009-2010ನೇ ಇಸವಿಯಲ್ಲಿ ಈ ಕ್ಷೇತ್ರ ಸಂಪೂರ್ಣವಾಗಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಕ್ಷೇತ್ರವನ್ನು ಪುನರ್ನಿರ್ಮಾಣ ಮಾಡಿ ಬಹಳ ಸುಂದರವಾಗಿ ಅದನ್ನು ಅನುಷ್ಠಾನಗೊಳಿಸಿ ಈ ಪ್ರದೇಶದವರೆಲ್ಲ ಅದಕ್ಕೆ ತಮ್ಮಿಂದ ಆಗುವಂಥದ್ದನ್ನೆಲ್ಲ ಅವರ ಬಾಳಲ್ಲಿ ಸಿಕ್ಕಿದ್ದನ್ನೆಲ್ಲ ಆ ಇಗ್ಗುತ್ತಪ್ಪನಿಗೆ ಸಮರ್ಪಣೆ ಮಾಡಿ ಬೆಳೆಸಿದಂತಹ ಈ ಒಂದು ಕ್ಷೇತ್ರ. ಅನಂತರವಾಗಿ ಇದು ನಿರಂತರವಾಗಿ ಅನ್ನದಾನ ಹಾಗೂ ನಿರಂತರ ಉತ್ಸವಗಳು ಇಲ್ಲಿ ಆಗುವಂತಹ ಎಲ್ಲ ಪ್ರತಿಯೊಂದು ಅನುಷ್ಠಾನಗಳನ್ನು ಇಲ್ಲಿ ಬರುವಂತಹ ಭಕ್ತಾದಿಗಳು ಬಹಳ ಸಮರ್ಪಣೆಯಿಂದ ಅದನ್ನು ಮಾಡಿಕೊಂಡು ಅದನ್ನು ಅವರ ಜೀವನದಲ್ಲಿ ಅನುಸಂಧಾನ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇದು
2009 ನಂತರ 2020ರಲ್ಲಿ ಅನಿರೀಕ್ಷಿತವಾಗಿ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂತ ನಾವು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಬಂದಾಗ ಕೆಲವೊಂದು ನ್ಯೂನತೆಗಳನ್ನು 2009ರಲ್ಲಿ ಬಿಟ್ಟು ಹೋದಂತಹ ಕೆಲವೊಂದು ನ್ಯೂನತೆಗಳನ್ನು, ಅಂದರೆ ಬಿಂಬ ಮತ್ತು ಪೀಠಕ್ಕೆ ಇರುವಂತಹ ನ್ಯೂನತೆಗಳನ್ನು ಈ ಒಂದು ಅನಿರೀಕ್ಷಿತವಾಗಿ ನಾವು ಅದನ್ನು ಸರಿ ಮಾಡಿಕೊಂಡಿದ್ದೇವೆ. ಹಾಗೆ ಈಗ ಪುನಃ ಪ್ರತಿಷ್ಠೆ ಎಂಬ ಒಂದು ಸಂಕಲ್ಪದಲ್ಲಿ ನಾವು ಅಷ್ಟಬಂಧ ಬ್ರಹ್ಮಕಲಶ ಅಂತ ಹೊರಟವರು ಕಡೆಗೆ ಪುನಃ ಪ್ರತಿಷ್ಠೆಯಾಗಿ ನಾವು ಹೊಸ ನೂತನವಾದಂತಹ ಪೀಠದಲ್ಲಿ ಆ ಇಗ್ಗುತ್ತಪ್ಪನಿಗೆ ನಾವು ವಿರಾಜಮಾನನಾಗಿ ಇಲ್ಲಿ ನಿಂತುಕೊಂಡಿದ್ದಾನೆ. ಹಾಗೆ ಆ ನೂತನ ಪೀಠದಲ್ಲಿ ಇದ್ದುಕೊಂಡು ಲೋಕ ಕಲ್ಯಾಣಾರ್ಥಂ ನಮ್ಮ ಏನು ಅನುಷ್ಠಾನ ಇದ್ದರೂ ಕೂಡ ಅದರ ಅಂತಿಮವಾಗಿ ಹೇಳುವುದು ಲೋಕ ಕಲ್ಯಾಣೇ ತ್ವರ್ಥಂ ಸ್ಥಿರೀಭವ ಸುಖಾಯನ ಸಾನ್ನಿಧ್ಯಾಂಚ ತಥಾ ದೇವ ಪ್ರತ್ಯಹಂ ಪರಿವರ್ಧಯ ಮಾಭೂಲ್ ಪ್ರಜಾವಿರೋಧೋಸ್ಮಿನ್ ಯಜಮಾನ ಸಮರ್ಥಿತಾಂ ಸ ಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವರ್ಜಿತಂ ಕ್ಷೇಮೇಣ ವೃದ್ಧಿಂ ಅತುಲಾಂ ಸುಖಮಕ್ಷೇಮಷ್ಟುತಾಂ ಪೂಜಾ ಗೃಹಾಣ ಸತತಂ ಮಾಮುದ್ಧರ ನಮೋಸ್ತುತೆ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿಯೊಂದು ಪ್ರತಿಷ್ಠೆಯಲ್ಲೂ ನಾವು ಹೇಳುವುದೇನಂತ ಕೇಳಿದರೆ, ಈ ಯಜಮಾನರಾಗಲಿ, ಈ ಪ್ರದೇಶದಲ್ಲಿರುವಾಗಲಿ, ಈ ರಾಷ್ಟ್ರಕ್ಕಾಗಲಿ ಬರುವಂತಹ ಏನೇ ತೊಂದರೆಗಳಿದ್ದರೂ ಕೂಡ ಅದನ್ನು ನಿವಾರಿಸುವಂತಹ ಶಕ್ತಿ ನಮಗೆ ಕೊಡುವಂಥ ನಾವು ಆ ದೇವರಲ್ಲಿ ಪ್ರತಿಷ್ಠಾಪಿತಂತಹ ನೂತನವಾದಂತಹ ಪೀಠದಲ್ಲಿ ಪ್ರತಿಷ್ಠಾಪನಂತಹ ಇಗ್ಗುತ್ತಪ್ಪನಲ್ಲಿ ನಾವು ಬೇಡಿಕೊಂಡಿದ್ದೇವೆ. ಹಾಗೆ ಈ ಒಂದು ಬ್ರಹ್ಮಕಲಶದಲ್ಲಿ ಪಾಲ್ಗೊಂಡವರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಸಹಾಯ ಮಾಡಿದವರಿಗೂ ಹಾಗೂ ಆಡಳಿತ ಮಂಡಳಿ ಇದೇ ವಿಶೇಷವಾಗಿ ಇದಕ್ಕೆ ತಕ್ಕ ಮುಖ್ಯಸ್ಥರ 16 ಮನೆತನಗಳಿದೆ. ಈ ಒಂದು ಕೂಡುಕಟ್ಟು ಇನ್ನಷ್ಟು ಬೆಳೆಯಲಿ. ಅವರ ಇಷ್ಟ ದೇವರು, ಅದೇ ರೀತಿ ಅವರ ಕುಟುಂಬ ದೇವರು, ಅವರ ಪ್ರಾದೇಶಿಕವಾದಂಥ ದೇವರು, ಅದರೊಟ್ಟಿಗೆ ಈ ದೇಶ ದೇವರಾದಂತಹ ಇಗ್ಗುತ್ತಪ್ಪನು ಅವರೆಲ್ಲರಿಗೂ ಜೀವನದಲ್ಲಿ ಬರುವಂತಹ ಕಷ್ಟ ಮತ್ತು ಸುಖವನ್ನು ಸಮಚಿತ್ತದಿಂದ ಎದುರಿಸುವಂತಹ ಶಕ್ತಿಯನ್ನು ಆ ಮಹಾದೇವರು ನಮಗೆ ಒದಗಿಸಿಕೊಡಲಿ ಅಂತ ಈ ಸುಬ್ರಹ್ಮಣ್ಯ ಈಶ್ವರ ಇಗ್ಗುತ್ತಪ್ಪನ ಸಾನ್ನಿಧ್ಯಕ್ಕೆ ತಾವು ಶಿರಶಃ ಪ್ರಣಾಮ ಮಾಡಿಕೊಂಡು ಈ ಪುನಃ ಪ್ರತಿಷ್ಠಾ ಸಂದರ್ಭದಲ್ಲಿ ಮಾಡುವಂತಹ ಪ್ರಾರ್ಥನೆ. ರಾಜ